ಸರ್, ಇವಾಗ ನಾನು ತುಂಬ ಕಾರ್ಯಕ್ರಮ ನೋಡಿದ್ದೀನಿ, ಬಟ್ ಈ ಕಾರ್ಯಕ್ರಮ ತುಂಬ ಡಿಫ್ರೆಂಟ್ ಆಗಿದೆ. ಈ ಒಂದು ಕಾರ್ಯಕ್ರಮ ನಡೆಸುವಂಥದ್ದು ಒಂದು ಥಾಟ್ ನಿಮಗೆ ಯಾವ ರೀತಿ ಬಂತು? ಅಂದರೆ ಯಾಕೆ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಥಾಟ್ಸ್ ಬಂತು ಸರ್? ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಮೊದಲಿಂದ ಯೋಚನೆ ಮಾಡ್ತಾಯಿದ್ದೆ. ಈ ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಸಂಸ್ಥೆ ಕಡೆಯಿಂದ ಅಂತ ಯೋಚನೆ ಮೊದಲೇ ಇತ್ತು. ವಧುವರರ ಮುಖಾಮುಖಿ ಭೇಟಿ ಮಾಡಿ ಈ ಹೆಣ್ಣೆತ್ತವರಿಗೆ ಗಂಡೆತ್ತವರಿಗೆ ತುಂಬ ಅನುಕೂಲ ಮಾಡಬೇಕು ಅಂತ. ಯಾಕೆ ಅನುಕೂಲ ಅಂದರೆ ಇವತ್ತು ಪೇರೆಂಟ್ಸು ಅಂದರೆ ತಂದೆ ತಾಯಿನೂ ಇವತ್ತು ಒಂದು ರೀತಿಯಲ್ಲಿ ಬ್ಯುಸಿ ಇದ್ದಾರೆ. ಹಾಗೆ ಮಕ್ಕಳು ಹೈಯರ್ ಎಜುಕೇಷನ್ ಇವತ್ತು ಎಲ್ಲರಿಗೂ ಸಾಮಾನ್ಯವಾಗಿ ಸಿಗ್ತಾ ಇದೆ. ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಮಕ್ಕಳನ್ನು ಓದಿಸಿ ಒಂದು ಹೈಯರ್ ಎಜುಕೇಷನ್ ಮಾಡಿಬಿಟ್ಟು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ತಂದೆ ತಾಯಿ ಪಾತ್ರ ತುಂಬ ದೊಡ್ಡದು. ಅದೇನಾಗಿದೆ, ಅದರಿಂದ ಇವತ್ತು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಎಲ್ಲ ಒಂದು ವೃತ್ತಿಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆದರೆ ವಾಸ್ತವ ಏನು ಹೇಳುತ್ತಂದರೆ ಸಮಯಕ್ಕೆ ಸರಿಯಾಗಿ ಮದುವೆಯನ್ನು ಸಂಸ್ಕರಣ ಆಗಬೇಕು. ಆಗಿಲ್ಲಂದ್ರೆ ಏನಾಗುತ್ತೆ, ಮುಂದಿನ ಜನಾಂಗ ವಿಚಾರ ತಗೊಳ್ಳೋಕೆ ಹೋದರೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆ ಒಂದು ಉದ್ದೇಶವಾಗಿ ನಾನು ಈ ಒಂದು ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮ ಮಾಡಿದರೆ ಹೆತ್ತ ತಂದೆ ತಾಯಿಗೆ, ಮಕ್ಕಳನ್ನ ಹೆತ್ತ ತಂದೆ ತಾಯಿಗೆ ಅನುಕೂಲ ಆಗ್ಬೋದು. ಒಂದೇ ಸೂರಿನಡಿ ಹುಡುಗಿಯರನ್ನ ವಿತ್ ಫ್ಯಾಮಿಲಿನ ಸೇರಿಸ್ಬೇಕು, ಹಾಗೂ ಹುಡುಗರು ವಿತ್ ಫ್ಯಾಮಿಲಿನ ಸೇರಿಸ್ಬೇಕು ಅನ್ನೋ ಉದ್ದೇಶ ನಂದು. ಏನಾಗುತ್ತೆ, ಅಲ್ಲಿ ಸಮಯ ಯಾರ್ದು ಫೋಲ್ ಆಗಲ್ಲ. ಆ ಒಂದು ಜಾಗಕ್ಕೆ ಬಂದರೆ ಆಯ್ಕೆ ಇರುತ್ತೆ. ಹುಡುಗಿಯರನ್ನು ನಮ್ಮ ಈ ಒಂದು ಕಾರ್ಯಕ್ರಮ ಏಪ್ರಿಲ್ 6ನೇ ತಾರೀಕು ದಕ್ಷಿಣ ಕನ್ನಡ ವಿಶ್ವಬ್ರಾಹ್ಮಣ ಸಂಘದಲ್ಲಿ ನಡೆಯುವಂಥದ್ದು ಪ್ಲ್ಯಾನ್ ಮಾಡಿದ್ವಿ. ಇದೇ ಪ್ರಕಾರ 2 ತಿಂಗಳ ಸತತವಾಗಿ ವಾಟ್ಸಪ್ಪಲ್ಲಿ ಪ್ರಚಾರ ಕೊಡ್ತಾಯಿದ್ವಿ. ಒಂದು 100 ಜನ ಹುಡುಗಿಯರು ವಿತ್ ಫ್ಯಾಮಿಲಿ ಸೇರಿಸುವಂಥದ್ದು, ಹಾಗೆ 200 ಜನ ಹುಡುಗರು ವಿತ್ ಫ್ಯಾಮಿಲಿ ಸೇರಿಸುವಂಥ ಒಂದು ಪ್ರಯತ್ನ ನಮ್ಮದು. ಈ ಪ್ರಯತ್ನ ಒಂದು ರೀತಿಯಾಗಿ ನಮ್ಮದು ಸಕ್ಸಸ್ ಕಾಣ್ತಾ ಇದೆ ನೋಂದಣಿ ವಿಚಾರದಲ್ಲಿ. ಇವತ್ತು 10 ಡೇಸ್ ನಮ್ಮದು ನೋಂದಣಿ ಕಾರ್ಯಕ್ರಮ ಬಾಕಿ ಇದೆ. ಇದರಲ್ಲಿ ಆಗ್ಬೋದು. ಇದರಿಂದ ತುಂಬ ಅನುಕೂಲ ಅಂತ ನಮ್ಮ ಸಮಾಜಮುಖಿಯಾಗಿ ನಾನು ಯೋಚನೆ ಮಾಡಿದಾಗ ಇದು ಅನುಕೂಲ ಅಂತ ಗೊತ್ತಾಯಿತು. ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಒಂದು ದಿಟ್ಟ ನಿರ್ಧಾರ ತೊಗೊಂಡಿವಿ. ಆ ಪ್ರಕಾರ ನಡೀತಾ ಇದೆ. ನಮ್ಮ ಫ್ರೆಂಡ್ಸು, ನಮ್ಮ ಸಮಾಜ ಗಣ್ಯರೆಲ್ಲ ಹಿಂದೆಯಿಂದ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗೇನು ಅಂತ ಕಷ್ಟ ಅನಿಸ್ತಾ ಇಲ್ಲ. ದೇವರಿಂದ ಚೆನ್ನಾಗಿ ಆಗ್ಬೋದು ಅಂತ ನಾನು ಭಾವನೆ. ಸರ್, ಈ ಒಂದು ಕಾರ್ಯಕ್ರಮ 200 ಜನ ಹುಡುಗರು ವಿತ್ ಫ್ಯಾಮಿಲಿ ಮತ್ತು 100 ಜನ ಹುಡುಗಿರು ವಿತ್ ಫ್ಯಾಮಿಲಿ ಅಂತ ಆ್ಯಡಲ್ಲಿ ಹಾಕಿದ್ದೀರಾ. ಸರ್, ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮವನ್ನು ನೀವು ಹೇಗೆ ಆರ್ಗನೈಸ್ ಮಾಡ್ತೀರಾ ಅಂತ ಸ್ವಲ್ಪ ನಮಗೆ ಸವಿಸ್ತರವಾಗಿ ಹೇಳ್ತೀರಾ? ಅಂದರೆ ನಾನು ಈ ಥರ ಕಾರ್ಯಕ್ರಮ ಸ್ವಲ್ಪ ಮೊದಲಿಂದ ಮಾಡ್ತಾ ಬಂದಿರೋದಕ್ಕಾಗಿ ನನಗೇನು ಅಂತ ಏನು ಕಷ್ಟ ಅನಿಸೇ ಇಲ್ಲ. ಆರಾಮಾಗಿ ಆಗುತ್ತೆ. ಇದಕ್ಕೊಂದು ದೈವ ಸಂಕಲ್ಪ ಇದೆ ಅಂತ ನನ್ನ ಭಾವನೆಯಲ್ಲಿ ನಾನು ಇದ್ದೀನಿ. ಇವರದ್ದೆಲ್ಲ ಏನಂದರೆ ನಾನು ಬಯೋಡೇಟಾ ತೊಗೊಂಡಿದ್ದೀನಿ. ಯಾವ ರೀತಿ ಅಂದರೆ ಅವರ ಒಂದು ವಯಸ್ಸು, ಹಾಗೆ ಎತ್ತರ, ಕ್ವಾಲಿಫಿಕೇಷನು, ಹಾಗೆ ಸ್ವಂತ ಊರು ಯಾವುದು, ಇವಾಗ ವೃತ್ತಿ ಮಾಡ್ತಿರೋದು ಊರು ಯಾವುದು, ಯಾವ ವೃತ್ತಿಯಲ್ಲಿ ತೊಡಗಿದ್ದಾರೆ, ಮತ್ತು ಅವರಿಗೆ ಹುಡುಗರಲ್ಲಿ ಆ ವೃತ್ತಿಯಿಂದ ಬರುವ ತಿಂಗಳ ಆದಾಯ ಎಷ್ಟು ಒಂದು ಡೀಟೇಲ್ ತೊಗೊಂಡಿದ್ದೀನಿ. ಹಾಗೆ ಸೇಮ್ ಹುಡುಗಿಯರದ್ದು ಆದಾಯ ಒಂದ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ವಾಟ್ಸಪ್ಪಲ್ಲಿ ಡೈಲಿ ಬಿಡ್ತಾಯಿದ್ದೀನಿ. ಈ ಒಂದು ಆಧಾರದ ಮೇಲೆ ಹುಡುಗರು ಫ್ಯಾಮಿಲಿ ಆಗಲಿ, ಹುಡುಗಿಯರ ಫ್ಯಾಮಿಲಿ ಆಗಿ ಒಂದು ಮಟ್ಟದಲ್ಲಿ ಆಯ್ಕೆ ಮಾಡ್ಕೋಬೋದು. ಒಂದು 25% ನಮ್ಮ ಮಗಳಿಗೆ ಎತ್ತರ ಹುಡುಗನ ಸರಿ ಹೋಗ್ತದಾ, ಅದು ವಯಸ್ಸು ಸರಿ ಹೋಗ್ತಾ ಇದೆಯಾ, ಕ್ವಾಲಿಫಿಕೇಷನ್ ಸರಿ ಹೋಗ್ತಾ ಇದೆಯಾ, ಅಥವಾ ಸಂಬಳ ಸರಿ ಹೋಗ್ತಾ ಇದೆಯಾ, ಒಂದು ಮಟ್ಟ ನೀವು ಮನೇಲಿ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಬಂದಿರುವ ಮಾಹಿತಿಯ ಪ್ರಕಾರ ಆಯ್ಕೆ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ನಮ್ಮದು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಆಗಿದ್ದರಿಂದ ಸ್ವಲ್ಪ ಯಾವ ಥರ ಕಂಡೀಷನ್ ಅಂದರೆ, ಒಬ್ಬರು ಹುಡುಗಿ ಫ್ಯಾಮಿಲಿ ಆಗಲಿ 5 ಜನ ಹುಡುಗರನ್ನ ಆಯ್ಕೆ ಮಾಡ್ಕೋಬೋದು. ಅದರಿಂದ ಮೇಲೆ ಮಾಡೋಂಗಿಲ್ಲ. ಹಾಗೆ ಹುಡುಗರು ಅಷ್ಟೇ 5 ಜನ ಹುಡುಗಿಯರನ್ನು ಆಯ್ಕೆ ಮಾಡ್ಕೋಬೋದು. ಆ ಪ್ರಕಾರ ನಾವು 1ನೇ ತಾರೀಕು ತಮ್ಮ ಕಡೆಯಿಂದ ನಮಗೆ ತಿಳಿಸ್ಬೇಕು. ವಾಟ್ಸಪ್ಪಲ್ಲಿ ಅಥವಾ ಫೋನಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ಹುಡುಗರದ್ದು ಕ್ರಮ ಸಂಖ್ಯೆ, ಹೆಸರು ತಿಳಿದವಾಗ ನಾವೊಂದು ಪಕ್ಕ ಪ್ಲ್ಯಾನ್ ಮಾಡಿರ್ತೀವಿ. ಆವತ್ತಿನ ದಿನ ಬೆಳಿಗ್ಗೆ ಯಾರ್ಯಾರ ಜೊತೆ ಯಾರ್ಯಾರ ಮೀಟಿಂಗನ್ನು ಮೊದಲೇ ಫಿಕ್ಸ್ ಆಗಿರುತ್ತೆ ಅದನ್ನು ನಾವು ವಾಟ್ಸಪ್ಪಲ್ಲಿ ಕಳಿಸಿರ್ತೀವಿ. ಸರಿಯಾದ ಸಮಯಕ್ಕೆ ಬೆಳಿಗ್ಗೆ 9:30 ಗಂಟೆಗೆ ಬಂದಿರಬೇಕು, ಅಂದರೆ ರಿಪೋರ್ಟ್ ಮಾಡ್ಕೋಬೇಕು. 10 ಗಂಟೆಗೆ ಪಕ್ಕಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಸ್ವಲ್ಪ ಸಮಯ ವಿಚಾರದಲ್ಲಿ ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಯಾರ ಸಮಯ ಹಾಳಾಗಬಾರ್ದು. ನಾನು ಒಂದು ಸ್ಟೆಪ್ ಮುಂದೆ ಇರ್ತೀನಿ ಈ ವಿಚಾರದಲ್ಲಿ.
9:30ಗೆ ರಿಪೋರ್ಟ್ ಮಾಡ್ಕೋಬೇಕು. 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಜೊತೆಗೆ ಯಾರ್ಯಾರ ಮೀಟಿಂಗ್ ಅಂತ ಮೊದಲೇ ಫಿಕ್ಸ್ ಆಗಿರುತ್ತೆ. ಆ ಪ್ರಕಾರ ನಾವೊಂದು 50 ರೌಂಡ್ ಟೇಬಲ್ ಹಾಕಿರ್ತೀವಿ. ಪ್ಲಸ್ ನಮ್ಮ ಕಾರ್ಯಕರ್ತರು ಒಬ್ಬರು ಆ ಟೇಬಲ್ ಮಧ್ಯೆ ಇರ್ತಾರೆ. ಆ ಕಡೆ ಹುಡುಗಿಯರ ಫ್ಯಾಮಿಲಿ 3 ಜನ, ಈ ಕಡೆ ಹುಡುಗರ ಫ್ಯಾಮಿಲಿ 3 ಜನ. ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ಗೆ ಪ್ರತಿ ಒಂದೊಂದು ಮೀಟಿಂಗು 10 ನಿಮಿಷ ಮೇಲೆ ಕೊಡಲ್ಲ. 10 ನಿಮಿಷ ಅಂದರೆ 5 ಜನ ಅಂದರೆ 50 ನಿಮಿಷ ಹತ್ರ ಆಗ್ತದೆ. ಅದು 1 ಅವರ್ ಆಗ್ಬೋದು. ಈ ರೀತಿಯಾಗಿ ಒಂದು 50 ಟೇಬಲ್ ಹಾಕಿರ್ತೀವಿ. ಒಂದು ರೀತಿಯಾಗಿ ಒಂದು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಶಿಸ್ತಾಗಿ ಮಾಡಬೇಕಂತ ಹೊರಟಿದ್ದೀವಿ. ಇದು ನಾನು ಹೊರಡೋದಕ್ಕಿಂತ ಮುಂಚಿತವಾಗಿ ಶಿಸ್ತು, ತಾವು ಶಿಸ್ತಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬರಬೇಕು, ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ನಮ್ಮ ಸಹಾಯ ಮಾಡಬೇಕು. ಮತ್ತು ಇಲ್ಲಿ ಒಂದು ಗಣ್ಯರು ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮ ಬಗ್ಗೆ ತಮ್ಮ ಅನಿಸಿಕೆ ಮಾತಾಡೋ ಥರ ಗಣ್ಯರು ಈ ಒಂದು ಕಾರ್ಯಕ್ರಮ ಬರ್ತಾರೆ. ಒಂದು 10 ನಿಮಿಷ 15 ನಿಮಿಷ ಸಭಾ ಕಾರ್ಯಕ್ರಮ ಇದೆ. ಒಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವಂಥ ಒಂದು ಪ್ಲ್ಯಾನು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಿರಿಯವರು ಹೇಳಿದ್ದಾರೆ. ಆ ಪ್ರಕಾರ ಎಲ್ಲರೂ ಒಗ್ಗೂಡಿಸುವಂಥ ಪ್ರಯತ್ನ ನಮ್ಮ ಸಂಸ್ಥೆ ಕಡೆ ನಾವು ಮಾಡ್ತೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಯಶಸ್ವಿಯಾಗಿ ನಡೆಸಿಕೊಡೋದ್ರಲ್ಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿಶ್ವಕರ್ಮ, ಜೈ ಕನ್ನಡ. ಥ್ಯಾಂಕ್ ಯು.